ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆಯರ ಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ಪಾಲಕ್ ಕಿಚಡಿನ ಮಾಡ್ತಾ ಇದ್ದೀನಿ. ಈ ಕಿಚಡಿ ಬರೀ ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪಿನಲ್ಲಿ ಐರನ್ನು, ವಿಟಮಿನ್, ಫೈಬರ್ ಎಲ್ಲವೂ ಚೆನ್ನಾಗಿರುತ್ತದೆ. ಹಾಗಾಗಿ ದೇಹಕ್ಕೆ ಬಲ ಕೊಡುತ್ತದೆ, ಜೀರ್ಣಕ್ಕೂ ಸಹ ಸಹಾಯ ಮಾಡುತ್ತದೆ. ಈ ಕಿಚಡಿನ ಸುಮಾರು 7 ತಿಂಗಳ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು. ಅದರಲ್ಲೂ ಬಾಯಿ ರುಚಿ ಇಲ್ಲದಿದ್ದಾಗ, ಜ್ವರ ಬಂದಾಗ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದು ಊಟ ಸೇರ್ತಾ ಇಲ್ಲ ಅಂದಾಗ ಈ ರೀತಿಯಲ್ಲಿ ನೀವು ಪಾಲಕ್ ಕಿಚಡಿನ ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಹಾಗೆ ಕೇವಲ 15 ನಿಮಿಷದಲ್ಲೇ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ, ಇವತ್ತು ಪಾಲಕ್ ಕಿಚಡಿನ ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. 1 ಬೌಲ್ ಅಕ್ಕಿಗೆ ಅರ್ಧ ಬೌಲ್ ಆಗೋಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ನಾನಿಲ್ಲಿ ಸ್ಟೋರ್ ಅಕ್ಕಿನ ಯೂಸ್ ಮಾಡಿದ್ದೀನಿ. ಕಿಚಡಿಗೆ ನೀವು ನಾರ್ಮಲ್ ರೈಸ್ನೆಲ್ಲ ಯೂಸ್ ಮಾಡೋಕ್ಕಿಂತ ಈ ರೀತಿಯಲ್ಲಿ ಸ್ಟೋರ್ ಅಕ್ಕಿನ ಯೂಸ್ ಮಾಡಿ ನೋಡಿ, ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆ ಎಲ್ಲ ಮಾಡ್ತಿರಲ್ಲ, ನೀವು ಅಂಗಡಿಯಿಂದ ತಂದಿರೋ ಆ ಅಕ್ಕಿ ಆದರೂ ಪರವಾಗಿಲ್ಲ, ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು 10 ನಿಮಿಷ ನೆನೆ ಹಾಕಿ ಇಟ್ಕೊತೀನಿ. ಈ ಕಡೆಯಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತೀನಿ. ಅದ್ರ ಜೊತೆಯಲ್ಲಿ ಮತ್ತೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತೀನಿ. ನೀವು ಖಾಲಿ ತುಪ್ಪದಲ್ಲಿ ಮಾಡ್ತೀನಿ ಅಂತ ಇದ್ರೆ ನೀವು ಖಾಲಿ ತುಪ್ಪದಲ್ಲಿ ಮಾಡ್ಕೊಳ್ಬೋದು. ಎಣ್ಣೆ ಮತ್ತು ತುಪ್ಪ ಎಲ್ಲ ಕಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಲಿ ನಾನು ಖಾರಕ್ಕೆ 1 ಮೆಣಸನ್ನ ಹಾಕ್ತಾ ಇದ್ದೀನಿ. ನೀವು ಖಾರ ಇಷ್ಟಪಡೋದಾದ್ರೆ ನಿಮ್ಗೆ ಎಷ್ಟು ಮೆಣಸು ಬೇಕು ನೋಡ್ಕೊಂಡು ಖಾರಕ್ಕೆ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಲಿ ನಾನು ಸ್ವಲ್ಪ ಶೇಂಗಾನ ಹಾಕ್ಕೊತಾ ಇದ್ದೀನಿ. ಈ ಡಿಶ್ಗೆ ಮೇನ್ ಪಾರ್ಟ್ ಅಂದ್ರೆ ಶೇಂಗಾ. ಸೊ ನಿಮ್ಮ ಹತ್ರ ಶೇಂಗಾ ಜಾಸ್ತಿ ಇದ್ರೆ ಶೇಂಗಾ ಜಾಸ್ತಿನ ಹಾಕ್ಕೊಳ್ಳಿ. ನನ್ನ ಹತ್ರ ಕಡಿಮೆ ಇರೋದ್ರಿಂದ ನಾನು ಅಷ್ಟೇ ಶೇಂಗಾನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಒಗ್ಗರಣೆ ಕೊಟ್ಕೊಳ್ಳಿ. ಅದಾದ್ಮೇಲೆ 1 ಈರುಳ್ಳಿನ ನಾನು ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಕಂಪ್ಲೀಟಾಗಿ ಕಲರ್ ಏನು ಚೇಂಜ್ ಆಗೋದು ಬೇಡ. ಈರುಳ್ಳಿ ಜಸ್ಟ್ ಹಸಿ ವಾಸನೆ ಹೋಗಿ ಈ ರೀತಿಯಲ್ಲಿ ಬೆಂದರೆ ಸಾಕಾಗತ್ತೆ. ಅದಾದ್ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕಂಪ್ಲೀಟಾಗಿ ಅದರ ಹಸಿ ವಾಸನೆ ಹೋಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗ್ತಾ ಇದೆ. ಈ ಟೈಮಲ್ಲಿ ನಾನು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಎಷ್ಟು ತೊಗೊತೀರಾ ಅದಕ್ಕಿಂತ ಜಾಸ್ತಿ ಟೊಮೊಟೊನ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಈರುಳ್ಳಿಗೆ 2 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ನೀವು ಇದೇ ಹದದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದು ವೇಳೆ 2 ಈರುಳ್ಳಿನ ಹಾಕಿದ್ರೆ 4 ಟೊಮೊಟೊನ ಹಾಕ್ಕೊಳ್ಬೇಕಾಗತ್ತೆ. ಟೊಮೊಟೊನು ಅಷ್ಟೇ ಕಂಪ್ಲೀಟಾಗಿ ಸಾಫ್ಟ್ ಆಗೋದು ಬೇಡ. ಜಸ್ಟ್ ಅದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆಯಲ್ಲಿ ಬೆಂದರೆ ಸಾಕಾಗತ್ತೆ. ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳುವಷ್ಟು ನೀವು ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ನಾನು ಅರ್ಧ ಕಟ್ಟಾಗಷ್ಟು ಪಾಲಕ್ನ ನೀಟಾಗಿ ವಾಶ್ ಮಾಡಿ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾವು ತಿನ್ನುವಾಗ ಅದು ಬಾಯಿಗೆ ಸಿಗೋದಿಲ್ಲ, ಕಂಪ್ಲೀಟಾಗಿ ಕರ್ಗೋಗತ್ತೆ. ಹಾಗಾಗಿ ನೀವು ಈ ರೀತಿಯಲ್ಲಿ ಪಾಲಕ್ನ ಕಟ್ ಮಾಡಿಕೊಳ್ಳಿ. ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊತೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊತೀನಿ. ನೀವು ಅರಿಶಿನ ಪುಡಿನ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲೊಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಮಸಾಲೆ ಅಂದರೆ ನಾನು ಬಿಸಿಬೇಳೆ ಬಾತ್ ಮಸಾಲೆನ ಯೂಸ್ ಮಾಡ್ತೀನಿ. ನಾನಿಲ್ಲಿ MTR ಅವ್ರದ್ದು ಬಿಸಿಬೇಳೆ ಬಾತ್ನ ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದಾದ್ರೂ ತೊಗೊಳ್ಬೋದು. ಬಟ್ ಬಿಸಿಬೇಳೆ ಬಾತ್ನ ಹಾಕಿ. ಒಂದು ವೇಳೆ ನಿಮ್ಮ ಹತ್ರ ಬಿಸಿಬೇಳೆ ಬಾತ್ ಪೌಡ್ರ್ ಇಲ್ಲ ಅಂತ ಇದ್ದರೆ ಸಾಂಬಾರ್ ಪೌಡ್ರ್ ಇದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು. ಇದನ್ನೆಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳುವಷ್ಟು ಅದನ್ನ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಏನು ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಈ ಪಾಲಕೆಲ್ಲ ತಿನ್ನೋಕೆ ಇಷ್ಟನೇ ಪಡಲ್ಲ. ಈ ರೀತಿಯಲ್ಲಿ ಕಿಚಡಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದಾಗ ಊಟ ಸೇರ್ತಾ ಇರಲ್ಲ, ಆ ಟೈಮಲ್ಲೂ ನೀವು ಈ ರೀತಿ ಕಿಚಡಿ ಮಾಡ್ಕೊಳ್ಳಿ. ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬಹುದು. ಹೊಟ್ಟೆಗೂ ಹಾಗೆ ತುಂಬ ಹಗುರವಾಗಿರುತ್ತೆ. ನೋಡಿ, ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಬೌಲ್ ಅಕ್ಕಿಗೆ ಅರ್ಧ ಬೌಲ್ ಬೇಳೆ ಹಾಗೆ 5 ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಿಚಡಿ ಇನ್ನೂ ಸ್ವಲ್ಪ ನೀರಾಗಿ ಬೇಕಂತ ಅನಿಸಿದ್ರೆ ಇನ್ನೊಂದು 2 ಬೌಲ್ ನೀರನ್ನ ಹಾಕ್ಕೊಳ್ಳಿ. ನನಗಿಲ್ಲಿ ಕುಕ್ಕರ್ ಸಣ್ಣದಿರೋದ್ರಿಂದ ನಾನಿಲ್ಲಿ 5 ಬೌಲ್ ಹಾಕ್ಕೊಂಡಿದ್ದೀನಿ. ಮತ್ತೆ ನಾನೊಂದು 2 ಬೌಲ್ ನೀರನ್ನ ಮತ್ತೆ ಸೇರಿಸ್ಕೊತೀನಿ. ಇವಾಗ ನಾನೊಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 6 ಇಂದ 7 ವಿಸಿಲ್ನ ಕೂಸ್ಕೊತೀನಿ. ನೀವೆಷ್ಟು ಚೆನ್ನಾಗಿ ಕೂಸ್ಕೊತೀರಲ್ಲ ಅಷ್ಟು ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ 6 ವಿಸಿಲ್ನ ಕೂಸ್ಕೊಂಡಿದ್ದೀನಿ. ಬೇಳೆ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಬೆಂದಿದೆ. ಘಮನೂ ಹಾಗೆ ತುಂಬ ಚೆನ್ನಾಗಿದೆ. ನೋಡಿ, ಕಿಚಡಿ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ನಿಮಗೆ ಕಿಚಡಿ ಇಷ್ಟೇ ಗಟ್ಟಿಯಾಗಿ ಇರಲಿ ಅಂತ ಇದ್ದರೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ಬಿಸಿ ನೀರನ್ನು ಹಾಕ್ಕೊಳ್ಳಿ. ರೂಮ್ ಟೆಂಪ್ರೇಚರ್ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರನ್ನ ಬಿಸಿ ಮಾಡಿ ಅದನ್ನು ಸೇರಿಸ್ಕೊಂಡು ಮತ್ತೆ ಒಂದು ಕುದಿನ ಬಡಿಸ್ಕೊಳ್ಳಿ. ನನಗಿಲ್ಲೊಂದು ಸ್ವಲ್ಪ ಕಿಚಡಿ ಸಾಫ್ಟಾಗಿ ಬೇಕು ನೀರಾಗಿ. ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು 2 ಬೌಲ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕೊದಿ ಬರ್ಸ್ಕೊಂಡಿದ್ದೀನಿ.
ನೋಡಿ ಕಿಚಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಇದನ್ನು ಮನೇಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಮತ್ತಷ್ಟು ರುಚಿಯಾದ ಅಡುಗೆಗೆ ಅಡುಗೆ ಅರಮನೆನ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.